ಹಾಕಿ ಸಾಕಿ ಸಲುವಂತವಂಗ ಪಾಪ ಆಗಬಾರ್ದು. ಮತ್ತೆ ಮೇಲಾಗಿ ಶಿಶು ಹತ್ಯ, ಗೋ ಹತ್ಯ, ಸ್ತ್ರೀ ಹತ್ಯ ಮಹಾಪಾಪ ಅಂತ ಹೇಳ್ತಾರಿಲ್ಲ. ಅದಕ್ಕ ಅಂತ ಶಿಶು ಹತ್ಯ ಮಾಡುವಂತ ದೇವ್ರಿಗೆ ದೇವ್ರನ್ನ ಅಯ್ಯಾಗ ನಡೆಯಬೇಕು ಸಂಪ ನಡೆಯಬೇಕು ಸಂಪ ಗಾಯನ ನಡೆಯಬೇಕು ಸಂಪ ಮ್ಯಾಲ ಬೋರಡಿದಂಗ ಸರಪ ಭೂಮಿ ಮ್ಯಾಲ ಬೋರಡಿದಂಗ ಸರಪ ಆಗಬೇಕು ದಪ್ಪ ಆಗಬೇಕು ದಪ್ಪ ಬಾಕೇಳಿ ಆಗಬೇಕು ದಪ್ಪ ಹಾಲಿಗೆ ಹಾಕಿದಾಗ ಹಾಲಿಗೆ ಹಾಕಿದಂಗ ಊರ ಜಗದ ಜಂಪ ಬಾಳಿಗೇರಿ ಊರ ಜಗದ ಜಂಪ ಬಾಳಿಗೇರಿ ಊರ ಜಗದ ಜಂಪ ದೇವಿಗೆ ದೇವಿಗೆ ಏಸಿಗೋದನೆ ಏನ್ ಹೇಳತ್ತೀರಿಪ್ಪ ನಮ್ಮ ಸರಿ ಜೋಡಿ ಕಲಾವಿದ್ರು? ಮತ್ತ ಪರಮಾತ್ಮನ ಸೇವಾ ಮಾಡ್ಲಕತ್ತಾರಿ. ಪರಮಾತ್ಮನ ಸೇವೆ ಹೆಂಗ ಮಾಡಾಕತ್ಯಾರಪ್ಪ ಅಂದ್ರೆ ಹೆಂಗ್ರಿ? ಅಂಬೇವಾಡ ಗ್ರಾಮದವರ ಹಾಡಲಾಕ ಕರೆಸೇರಿ ನಮನ. ಹೌದ್ರಲ್ಲ? ಹಾಡಿನ ಅರ್ಥ ಹಾಡಿನ ಒಳಗ ಸಿಕ್ಕ ಬಿದ್ದದ್ರಿ. ಸಿಕ್ಕದ ಉಚ್ಕೋಬೇಕಂದ್ರ ಜಾತ್ರೆ ಗದ್ದಲ ಎದ್ದೈತಿ. ಗದ್ದಲ ಜೀವಂತ ಗುದ್ದಲಿಂಗಪ್ಪ ಇವ್ರಿಗೆ ಗುದ್ದೈತಿ. ಹೌದ್ರಲ್ಲ? ಇದ್ದ ದೇವ್ರು ಇದ್ದಲ್ಲಿ ಮರ್ತ ಬಿದ್ದ ದೇವ್ರ ನೆನಸೋದಾತ. ಮುದ್ದಲ ಮುನಗು ಹೊತ್ತ ಬಂತ ಹೆತ್ತ ಪದ್ಧತಿ ಅಂತ ಹೇಳತ್ತೆ. ಅಂದ್ರ ದೇವ್ರದಾನು ದೇವ್ರಂದ್ರ ದೊಡ್ಡವ. 84 ಲಕ್ಷ ಜೀವರಾಶಿಗೆಲ್ಲ ಹೊಟ್ಟಿಗೆ ಹಾಕಿ ಸಾಕಿ ಸಲುವಂತ ಭಗವಂತ ಹೌದು ದೊಡ್ಡ ಮಾತು ಹೇಳತ್ಯಾರ. ಹೇಳ್ತಾನೆ ನಮ್ಮದು ಒಂದು ಅಡ್ಡಿ ಅದರಿಪ. ನಮ್ಮನೆ ಹಂಗ್ರಿವ ದೇವ್ರ 84 ಲಕ್ಷ ಜೀವರಾಶಿ ಎಲ್ಲ ಅನ್ನ ಹಾಕ್ತಾನ ಭಗವಂತ. ಹೌದು. ಒಂದ ದೇವ್ರದಾಗ ಹೆಂಗ್ರಿ ಬರೇ ಚಲೋ ಅಷ್ಟ ಮಾಡ್ಕೊತ ಹೋಗ್ಬೇಕು, ಕೆಟ್ಟದಾಗ ಮಾಡಬಾರ್ದ. ದೇವ್ರುಗಳ ಮಾಡ್ಬಾರಲ್ಲ. ದೇವ್ರಿದ್ದಾವ ದೇವ್ರಿಗೆ ಕರ್ಮ ಸುತ್ತಗೋಬಾರ್ದ, ಅನ್ಯಾಯ ಮಾಡಿರಬಾರ್ದ. ದೇವ್ರ ಬರೇ ನ್ಯಾಯದಿಂದ ನಡ್ಕೋತ ಬಂದಿರ್ಬೇಕು. ಅಂದ್ರ ದೇವ್ರ ದೊಡ್ಡವ್ರಲ್ಲ. ಆದ್ರೆ ಇವ್ರ ದೇವ್ರುಗಳು ಬೇರೆ ಮಾಡ್ಯಾವ್ರಿಪ್ಪ. ಇವ್ರು ಹೆಂಗ್ ಮಾಡ್ಯಾವ್ರಿ ದೇವ್ರುಗಳು? ಅದಕ್ಕೆ ಈ ಕವಿಗಳೇನು ಹೇಳ್ತಾರೋ ಏನಂದ್ರವ? ಸರ್ವ ಸಂಪತ್ತ ಗುಣದ ದೇವ್ರಿಗೆ ಕರ್ಮಿನ ಕಾರಣ ಉತ್ಪನ್ನ ಪಾಪ ಪುಣ್ಯ ಜೋಡ ಬರಿದು ಶಿವಗ ಏನ ಕಾರಣ? ಪಾಪ ಬಿಟ್ಟ ಮಾಡೋದಿತ್ರಿ ಯೋಗ ಸಾಧನ. ತ್ರಿಪುರ ಸಂಹಾರ ಮಾಡಿದ ಬಳಿಕ ಶಿವಗ ದೋಷ ಅಲ್ಲೇಣ, ಅವಂಗ ಪಾಪ ಅಲ್ಲೇಣ. ಗಜಾಸುರ ದೈತ್ಯನ ಮರಣ ಮಾದೇವಕ ತಗೊಂಡ ಪ್ರಾಣ. ಏ ಪರರ ಹತ್ಯೆ ಮಾಡುದಾತಗ ಪಾಪ ಅಲ್ಲೇಣ, ನಿನ್ನ ಲೋಕನಾಥ ಮಾಡೋ ಕಥ ರೀತಿ ಯಾವುದೇಣ, ಅವನ ಜಾತಿ ಯಾವುದೇಣ. ನಿನ್ನ ಲೋಕನಾಥ ಮಾಡೋ ಕಥ ರೀತಿ ಯಾವುದೇಣ, ಅವನ ಜಾತಿ ಯಾವುದೇಣ. ದೇವಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳೆಸಿ ಹೇಳ್ದೆ.
ಏ ಸವಿ ಹತ್ತಿ ತಿಂದಂಗಲ್ಲೋ ಬಾಳೆಹಣ್ಣ ಬಾಳ ಬಡಾಯಿ ಮಾಡಿ ಬೆಳೆಸಿ ಹೇಳ್ತೀನಿ ನಿನ್ನ ಸಂಬಾಣ ಸಂಬಣ ಐದ ಮುಖದ ನಾಮ ಕೇಳ್ತೀನಿ ಹೆಸರ ಏನೇಣ ಅವನ ಹೆಸರ ಏನೇಣ ಬಾಳ ದಿನಕ್ಕ ಬಿದ್ದದಿ ಗಂಟ ಗೊಳ್ಳ ಹೇಳಿ ಹೋಗಡ ಹೊರಟ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳೋ ಉಲ್ಪನ ಇದರ ಜವಾಬ್ ಹೇಳೋ ಸಭಾದಾಗ ಯಾಕ ಅನುಮಾನ ಆಗ ಹಾಗೆ ಆಗ ಇದರ ಜವಾಬ್ ಹೇಳೋ ಸಭಾದಾಗ ಯಾಕ ಅನುಮಾನ ಆಗ ಹಾಗೆ ಆಗ ಮೊದಲಾದಿ ನಾರಾಯಣಗ ಆಲದ ಎಲಿ ಆಧಾರೇತು ಏ ಆಧಾರಿಲ್ಲದ ಯಾವ ದೇವರ ಅಂತ್ರ ನೆಂತಾನ ನಾರಾಯಣಗ ನಾರದ ಮುನಿ ಗುರು ಅಲ್ಲೇಣ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಒಂದೇಣ ಕೂಡಿ ವಾದ ಒಂದೇಣ 16,000 ಗೋಪ್ಯರ ಮ್ಯಾಲ ಮನಸ್ಸ ಮಾಡಿದ ನಾರದ ಮೋಣೆ ಏ ಜಾರ ಕರ್ಮಕ ಗುರಿಯಾಗೋದ ಏನ ಕಾರಣ ಹೆಣ್ಣಿನ ಶ್ರಾಪದಿಂದ ನಾರದ ಹಾಡದು ಸಾಕಿ ಮಾಸ್ತರ್ನ ಹಾಗೆ ಆಗ ಹಾಗೆ ಆಗ ಹೆಣ್ಣಿನ ಶ್ರಾಪದಿಂದ ನಾರದ ಹಾಡದು ಸಾಕಿ ಮಾಸ್ತರ್ನ ಹಾಗೆ ಆಗ ಹಾಗೆ ಆಗ ಪಾರ್ವತಿ ಮಗ ಗಣಪತಿ ಮಗ ಗಣಪತಿ 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 ಹಂಗ ತಂದಿ ಯಾವ ಆದಿಪತಿ ಹಾಗೆ ಆಗ ಹಾಗೆ ಆಗ ಅಂತ ತಾಯಿ ಹಡದಳ ಪತಿವರತೆ ಹರಳ ಪ್ರತಿವರತೆ ಕೆಳವರತೆ ಪತಿವರತೆ ಸೂರ್ಯ ಚಂದ್ರಮ್ಮ ಹುಟ್ಟ್ಯಾರ ಹೊಳದಂಗ ಜ್ಯೋತಿ ಹಾಗೆ ಆಗ ಹಾಗೆ ಆಗ ಹೇಳತ್ತೇರಪ್ಪ ಕವಿಗಳು ಸರ್ವ ಸಂಪತ್ತ ಗುಣದ ದೇವರಿಗೆ ಕರ್ಮ ಏನು ಕಾರಣ ಉತ್ಪನ್ನ ಆಗ್ಯದ ಈ ಸರ್ವ ಜಗ ಎಲ್ಲ ಸಾಕಿ ಸಲುವಂತವಂಗ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕುವಂತವಂಗ ಅಂತ ಪರಮಾತ್ಮಗ ಯಾಕೆ ಪಾಪ ಆಗೈತಿ ಅಂತ ಕೇಳ್ತಾರೆ ಆಚೆ ಕಡೆ ಸೌಂಡ್ ಕಮ್ಮಿ ಆಗ್ಯದೇನ ಅದಕ್ಕೆ ಏನು ಹೇಳ್ತಾರಪ್ಪ ಅಂದ್ರೆ ಏನು ಹೇಳ್ತಾರ ತಂಗಿ ಬಂದ ಬಿತ್ರಿ ಇದು ಯಾಕೆ ಏನಾಗೈತೆ ನೋಡಿದ್ಕೆ ಬಂದೈತಿ ನೋಡಿ ತಮ್ಮ ಏನೂ ಇಲ್ಲ ಹೊಂಟದಿ ಅದಕ್ಕೆ ಏನು ಕೇಳ್ತಾರಪ್ಪ ಅಂದ್ರೆ ಏನಂತ ತಂಗಿ ಯಾವ ಸರ್ವ ಸಂಪತ್ತು ಸಲುವಂತ ನಿನ್ನ ಭಗವಂತಗ ಪಾಪ ಏನು ಕಾರಣ ಆಗ್ಯದಪ್ಪ ಹೌದವ ಎಲ್ಲ ಥರ ಅನ್ನ ಜೀವರಾಶಿಗೆಲ್ಲ ಅನ್ನ ಹಾಕಿ ಹೊಟ್ಟಿಗೆ ಅನ್ನ ಹಾಕಿ ಸಾಕಿ ಸಲುವಂತವಂಗ ಪಾಪ ಆಗಬಾರ್ದು ಆಗ್ಬಾರ್ದಲ್ಲ ಮತ್ತೆ ಮೇಲಾಗಿ ಮತ್ತೇನ್ರಿ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯ ಮಹಾಪಾಪ ಅಂತ ಹೇಳ್ತಾರಿಲ್ಲ ಹೌದು ಹೌದಲ್ಲ ಅದಕ್ಕ ಅಂತ ಶಿಶು ಹತ್ಯ ಮಾಡುವಂತ ದೇವ್ರಿಗೆ ದೇವ್ರನ್ನಕ ಬರ್ತದೇನೋ ಅಲ್ಲಾಕ್ ಬರುದಿಲ್ರಿ ಬರೇ ಬಾಕಲ್ ಹೊರ ಕುಣಿಸಿದ್ದು ಒಂದು ಗೊಂಬೆ ನನ್ನ ಮಗ ಐತಿ ಅನ್ನೋದು ಗೊತ್ತಾಗಿಲ್ಲ ನಿನ್ನ ಪರಮಾತ್ಮ ಆಗಿಲ್ಲ ಆಗಿಲ್ಲ ಅವ್ವ. ತಿರುಗಾಡ್ಕೊತ ಹೋದಾಗ ಹೊಳೆ ಬಂದ ಬಳಕ ಅದ ಕೂಸಿನ ಮರ್ದನ ಮಾಡಿದ ಬಳಕ ಆಮ್ಯಾಗ ಆನಿರುಂಡ ತಂದು ಹಚ್ಚಿದ ಬಳಕ ಗಣಗಳಪತಿ ಗಣಪತಿ ಈ ಕಡೆ ಬಂದ ಅವಾಗ ಆದ್ರಲ್ಲ ಅದಕ್ಕೆ ಮೊದಲಂತೂ ಆಗ್ಲಕ್ ಬಂದಿಲ್ಲ ಸಾಧ್ಯನೇ ಇಲ್ಲ ಅದಕ್ಕೆ ಹೇಳ್ತಾರು ಏನಂತ ಹೇಳ್ತಾರ್ರಿ ಮೊದಲ ಆದಿ ನಾರಾಯಣಗ ಆಲದ ಎಲ್ಲಿ ಆಧಾರಿತ್ತು ಎದ್ರಲ್ಲ ಆಧಾರಿಲ್ಲದ ಯಾವ ದೇವರ ಅಂತರ್ ನಿಂತಾನ ಹೌದಲ್ಲ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನ ಗುರು ಅಲ್ಲೇನ
ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಒಂದಿನ ಹೌದವ 16,000 ಗೋಪ್ಯರ ಮ್ಯಾಲ ಮನಸ್ಸು ಮಾಡಿದ ನಾರದ ಮುನಿ ನಾರದ ಮುನಿಗಳು ಮಾಡ್ಯಾರ್ಲೆ ಜಾರ ಕರ್ಮಕ್ಕೆ ಗುರಿಯಾಗೋದು ಏನು ಕಾರಣ ಹೌದು ಹೌದ ಹೆಣ್ಣಿನ ಶ್ರಾಪ ಹತ್ತಿ ನಾರದ ಹಾಡೋದು ಸಾಟಿ ಮಕ್ಕಳನ್ನ ಕರೀತೇವ ನೀವ್ ಹೇಳ್ತೀರಿ ಗಂಡ ಹಾಡವ್ರ ಏನಂತ ಹೇಳ್ತಾರ್ರಿ ಈಗ ಹೆಣ್ಣು ಹಾಡೋರಿಗೆ ಒಂದ ಲಿಂಗ ಐತಿ ಅತ್ತ ಒಮ್ಮೆ ಅತ್ತಾರ ಯಾವ ಮುಂದ್ ಹಾಡವ್ ಇನ್ನ ಹೆಣ್ಣು ಹಾಡೋರಿಗೆ ಒಂದ ಲಿಂಗ ಐತಿ ಅಂತ ಹೇಳಿ ಮುಂದೆ ಡಪ್ಪ ಬಾರಿಸಿ ಹಾಡವತ್ತಾನು ಅವ್ ಹೇಳ್ತಾನ್ಲೆ ಇನ್ನು ಹಿಂದೆ ಸೂರ್ ಬಾರಿಸವ್ರು ಆ ಕಡ್ಡಿ ಬಡಿಯವ್ ಏನ್ ಹೇಳ್ತಾನ್ರಿ ಆಕೆಗೆ 3 ಲಿಂಗ ಅದಾವ್ರಿ ನಿಮ್ಮ ಒಬ್ಬಾಕಿಗೆ ಹೆಣ್ಮಕ್ಳಿಗೆ 3 ಲಿಂಗ ಅದಾವತ್ತು ಒಬ್ರು ಹೇಳ್ತೀರಿ ಹೌದ ಒಂದ ಲಿಂಗ ಅದಾವತ್ತು ಒಬ್ರು ಹೇಳ್ತೀರಿ ಒಬ್ರು ಹೇಳ್ತೀರಿ ಏನ ಇಲ್ಲೇ ತಾಲೀಮ್ ಮಾಡ್ಲಕ್ ಬಂದರಿ ಏನ ಅಕ್ಕಡದ ಹಾಡ್ಕಿನ ಮಾಡ್ಕೋತ ಬರ್ಲಾತೀರಿ ಹೌದ ಒಂದರೆ ಐತಿ ಅಂತ ಹೇಳು ಅಂದ್ರೆ ಹಿಡಿ ಒಂದ್ ಹಿಡಿ ಹಾದಿ ಇದಕ್ಕ 3 ಅದಾವತ್ ಹೇಳು ಅದನ್ರಿ ಹಿಡಿ ಹೌದು ಹಂಗ್ಯಾಕೋ ತಮ್ಮ ಉಡದಗತ್ಲೆ 2 ನಾಲಿಗೆದವನು ಸಾಹೇಬ ಒಟ್ಟ ಮಣ್ಮುಖ ಹಾವಿದ್ದಂಗ ಇವ 6 ತಿಂಗಳು ಹಿಂಗ ಬೇಡ ಒಂದ್ ಹಿಡಿ ಹೌದು ಹೌದಲ್ಲ ಅದಕ್ಕ ಏನೈತ್ರಿ 3 ಲಿಂಗ ಇದ್ದಕ್ಕೆ ಒಬ್ಬಕ್ಕಿದಾಳ ಆಕಿ ಹೆಸರು ಏನ 3 ಎದಿ ಇದ್ದಕ್ಕಿದಾಳು ಆಕಿ ಹೆಸರು ಏನ ಒಂದ್ ನಡಬಾರಕಿನ ಎದಿ ಹೋಗ್ಬೇಕಾದ್ರೆ ಯಾವ ಟೈಮ್ದೊಳಗೆ ಹೋಗೈತಿ ಅಂತ ಕೇಳ್ತಾರ ಹೌದ್ರಲ್ಲ ಆ ದೇವಿ ಹೆಸರು ಹೇಳ್ತಾನೆ ಕೇಳಿ ನಿನಗ ಪುರಾಣ ಲೇಖಿನ ಬರ್ಗೋ ಕೈಯಾಗ ಆ ದೇವಿ ಹೆಸರು ಯಾವ್ದಪ್ಪ ಅಂದ್ರ ಕಾಮಾಖ್ಯ ದೇವಿ ಅಂತ ಹೇಳಿ ಆ ದೇವಿ ಹೆಸರ ಹೌದು ಹೌದಿವ ಆಕಿಗೆ 3 ಎದಿ ಇದ್ದು ಹೌದಲ್ಲ ಅವ್ ಯಾವ ಟೈಮ್ದೊಳಗೆ ಹೋಗ್ಯವಪ್ಪ ಅಂದ್ರೆ ಯಾವ್ರಿ ಆಕಿ ಜನ್ಮ ಕುಂಡ್ಲಿ ಒಳಗೆ ಬರೆದಿತ್ತು ಹುಟ್ಟಿದ ತಕ್ಷಣ 3 ಎದಿ ನಿನ್ನಲ್ಲಿ ಉಳಿತಾವ ಯಾಕಂದ್ರೆ ಪರಮಾತ್ಮ ಹೆಂಗ ನೇತ್ರ ಅದಾವಲ್ಲ ಹಂಗ 3 ಕುಚ ತಗೊಂಡು ಹುಟ್ಟತಿ ನೀನು ಅದೇ ಪರಮಾತ್ಮ ಬಂದ ಕಾಮಾಖ್ಯ ದೇವಿ ಎದಿಗೆ ಸ್ಪರ್ಶ ಮಾಡಿದಾಗ ಅವಾಗ ಒಂದ್ ಎದಿ ಕಮ್ಮಿಯಾಗಿ 2 ಎದಿ ಉಳಿತಾವ ತಿಳಗಿ ಜನ್ಮ ಕುಂಡ್ಲಿ ಒಳಗೆ ಬರೆದಿತ್ತು ಯಾವ ತಾಯಿ ಕಾಮಾಖ್ಯ ದೇವಿಗೆ ಸದ್ದಕೈ ಕಂಚಿ ಕಾಮಾಕ್ಷಿ ಒಳಗ ನೋಡ್ಲಕ್ ಸಿಗ್ತೈತಿ 3 ಎದಿ ಇದ್ದು ಒಂದ್ ಎದಿ ಹೋಗಿ 2 ಎದಿ ಉಳದಾವ ಆ ದೇವಿ ಹೆಸರು ಏನಂತ ಕೇಳಿ ಕಾಮಾಖ್ಯ ದೇವಿ ಅಂತ ಹೇಳಿ ಹಿಂಗಾಕಿ ನಾಮಕರಣ ಐತಿಪ್ಪ ಇನ್ನ ಹೆಣ್ಣು ಹಾಡೋರಿಗೆ ಒಂದ ಲಿಂಗ ಐತಿ ಅಂತ ಒಮ್ಮೆ ಹೇಳ್ತಿ ಹೇಳ್ತನ್ರಿ ಒಂದ ಲಿಂಗ ಐತಿ ಅಂತ ನೀ ಹೇಳ್ತಿ ನಿಮ್ಮ ಸಂಘ ಎಂಬು ಶರಣ ಏನ್ ಮಾಡ್ತಿದ್ರಿ 2 ಲಿಂಗ ಅದಾವ ದಿನನಿತ್ಯ ಹೂ ಹಾಕಿ ಪೂಜೆ ಮಾಡ್ತಿದ್ದ ಲಿಂಗದ ಮ್ಯಾಲ ಹೆಂಗ ಯಾವ ಮುಗ್ಧ ಸಂಗಯ್ಯ ದಿನನಿತ್ಯ ಬಸವಣ್ಣಪ್ಪನ ಕಡೆ ಹೋಗ್ತಿದ್ದ ಬಸವಣ್ಣಪ್ಪ ಒಂದು ಲಿಂಗ ಕೊಟ್ಟಿದ್ದೀವನ ಕೊಳ್ಳಾಗ ಲಿಂಗ ಕೊಟ್ಟಿದ್ದೀವನ ಕೊಳ್ಳಾಗ ಅಂದ ಲಿಂಗ ಕಟ್ಟಿ ಬಿಟ್ಟಿದ್ದ ಅವಾಗ ಈ ಬಸವಣ್ಣ ಏನ್ ಮಾಡ್ತಿದ್ದೇವ ದಿನನಿತ್ಯ ಭಕ್ತರಿಗೆ ಸಾಧು ಸಂತರಿಗೆ ಉಣಿಸಿ ಒಂದು ದುಡ್ಡು ಕೊಟ್ಟ ಬಿಡ್ತಿದ್ದ ಕೈಯಾಗ ದುಡ್ಡು ಕೊಟ್ಟಾಗ ಅವಾಗ ಹೇಳ್ತಾನಿವ ಯಾರ ಮುಗ್ಧ ಸಂಗಯ್ಯ ಯಪ್ಪ ನನ್ನ ಕೈಯಾಗರೆ ಒಂದು ದುಡ್ಡು ಕೊಟ್ಟಿವು ಹೊಟ್ಟಿಗೆನೂ ಹಾಕಿದಿ ದುಡ್ಡು ಕೊಟ್ಟದಿ ದುಡ್ಡು ಏನು ಮಾಡ್ಲಿ ನಾ ಅಂದ ಅವಾಗ ಅಂದವ ನಿನಗೆ ಏನು ತಿಳಿತದ ಅದನ್ನ ಮಾಡಂದಾಗಿ ಇವ ಮುಗ್ಧ ಸಂಗಯ್ಯ ಎಂದು ವಿಚಾರ ಮಾಡಿದ ಏನಂತ ಮಾತಾಡ ಮನದಾಗ ನಾ ಪರಸ್ತ್ರೀಯರ ಸಂಗಟ ಹೋಗಂಗಾಗ್ಯದರಿ ಆಕಿ ಮನ್ಸಕ್ ಹೋಗಂಗಾಗೈತಿ ನನಗ ಶಿವನಿ ಅನ್ನುವಂತ ಒಬ್ಬಾಕಿ ಹೆಣ್ಣಮಗಳದಾಳು ಆಕಿ ಮನ್ಸಕ್ ಹೋಗಂಗಾಗ್ಯದ ಬಸವ ನನಗ ಅಂದಿವ ಅಂದಾಗ ಮುಂದೆ ಏನು ಬಸವಣ್ಣಪ್ಪ ಆಕಿ ಮನ್ಸಕ್ ಹೋಗಂಗಾಗ್ಯದ ಅಂದಾಗ ಅವಾಗ ಹೇಳ್ತಾನ ಬಸವಣ್ಣಪ್ಪ ಯಾರಿಗೆ ಏನಂತ ಹೇಳ್ತಾನ್ರಿ ಶಿವನಿ ಅನ್ನುವಂತ ಒಬ್ಬ ಯಾವ ನಮ್ಮ ಹೆಣ್ಣು ಮಗಳಿಗೆ ಕರೆದು ಹೇಳ್ತಾನ ನನ್ನ ಮುಗ್ಧ ಸಂಗಯ್ಯ ಬರ್ತಾನವ ನಿನ್ನ ಮನ್ಸಕ್ ಇವತ್ತ ಕರ್ಕೊ ಇದೊಂದು ದುಡ್ಡು ತಗೊಂಡು ಕರ್ಕೊ ಅವನಂದಾಗ ಯಾವ ಮುಗ್ಧ ಸಂಗಯ್ಯ ಬಂದಾನ ಅನ್ನೋದು ಗೊತ್ತಾಗಿ ಮೈ ಮೇಲೆ ಒಂದು ಬಟ್ ಅರಿವು ಇಲ್ದ ದಿಗಂಬರಿಯಾಗಿ ಮನ್ಕೊಂಡಳ ಮಂಚದ ಮ್ಯಾಗ ಯಾವ ಶಿವನಿ ಅನ್ನುವಂತ ಹೆಣ್ಣ ಮಗಳು ಮನ್ಕೊಂಡಾಗ ಅವಾಗ ಏನಾಯ್ತ್ರಿ ಇವ್ ಮುಗ್ಧ ಸಂಗಯ್ಯ ಹಾದಿ ಒಂದು ಮೊದಲು ಎಲ್ಲಕ್ಕಿಂತ ಮೊದಲು ಒಂದು ನಿಯಮಿತ ಹೆಂಗ್ರಿ ಮೊದಲು ಇವನ ಕೊಳ್ಳಾನ ಲಿಂಗ ತೆಗೆದ ಪೂಜೆ ಮಾಡಿ ಮುಂದಿನ ತೆಗೆದ ಮಾಡ್ತಿದ್ದೀವಿ ಬರೇ ಒಂದು ಹೊರಕಡೆ ಕುಂಡ್ರಬೇಕಾದ್ರೂ ಮೊದಲು ಲಿಂಗ ಪೂಜೆ ಮಾಡತ್ತಿದ್ದ ಈ ಕಡೆ ಬೈಲ ಕಡೆ ಕೂತಂದ್ರೆ ಈ ಕಡೆ ಮ್ಯಾಲ ಲಿಂಗದ ಪೂಜೆ ಚಾಲು ಇರತ್ತಿತ್ತ ಮ್ಯಾಗ ಲಿಂಗದ ಪೂಜೆ ಕೆಳಗ ಇದರ ಪೂಜೆ ಬೈಲ್ ಕಡೆ ನಡೆದಿತ್ತಲ್ಲ ಹಂಗ ಲಿಂಗದ ಪೂಜೆ ಮಾಡ್ತಿದ್ದ ಅವಾಗ ಇವ ಲಿಂಗದ ಪೂಜೆ ಮಾಡುವಂತ ಟೈಮ್ದೊಳಗ ಹೆಣ್ಮಗಳ ದಿಗಂಬರಿಯಾಗಿ ಮನ್ಕೊಂಡಿದ್ವಿ ಅವನ ಕಣ್ಣಿನ ಎದುರಿಗೆ ಬಿತ್ತು ಅವಾಗ ಏನ್ ಮಾಡ್ತಾನು ದೀಪ ಹಚ್ಚಿ ಮನಕಿದಳ 4 ದಿಕ್ಕಿಗೆ 4 ದೀಪ ಹಚ್ಚಿ ಮನಗಿದಳಕಿ ಆಕಿಗೆ 2 ಕುಚಗಳಿದ್ದು ಲಿಂಗದ ಸಮಾನ ಲಿಂಗದ ಸಮಾನ ಎದಿ ಮ್ಯಾಗ 2 ಕುಚಗಳ ನೋಡಿದ ಬಸವಣ್ಣ ಪೇಟ ಕೈದಾನ್ರಿ ಅಂದಿವ ಮುಗ್ಧ ಸಂಗಯ್ಯ ನನಗ್ರೆ ಒಂದ ಲಿಂಗ ಕೊಟ್ಟಾನ ಈಕಿಗೆ 2 ಲಿಂಗ ಇಟ್ಟಾನ ನಾವು 1 ಲಿಂಗ ಕಟ್ಟುಕೊಂಡನಿ ಈಕಿಗೆ 2 ಲಿಂಗದಾವ ಅಂದ್ರೆ ಈಕಿನ ದೊಡ್ಡಕ್ಕೆ ತಿಳಿದೆ ಆಕಿ ಲಿಂಗದ ಮ್ಯಾಲ ನೀರು ತೊಳೆದ ಕುಂಕುಮ ಭಂಡಾರ ಹಚ್ಚಿ ಹೂ ಇಟ್ಟು ಪೂಜೆ ಮಾಡ್ತಿದ್ದ ಅದೇ ನಿನ್ನ ಮುಗ್ಧ ಸಂಗಯ್ಯ ಸಂಗಯ್ಯ ಎಂಬು ಶರಣ ಏನ್ ಮಾಡ್ಲಾಕತ್ತಿದ ಸ್ವತಃ ಸಂಘ ಎಂಬ ಶರಣಕಿ ಲಿಂಗಕ್ಕೆ ಪೂಜೆ ಮಾಡ್ತಿದ್ದ 2 ಲಿಂಗ ಅದಾವತ್ ಹೇಳಿ ನೀವು ಗಂಡ ಹಾಡವ್ರು ಹೇಳ್ತೀರಿ 1 ಲಿಂಗ ಐತೆ ಹೇಳಿ ಅವ್ರಿಗೊಂದು ಭ್ರಮೆ ಆಗ್ಯದರಿಪ್ಪ ಆಗಿದ್ರಲ್ಲ
ಅದಕ್ಕೆ ಏನಾಗ್ತದಪ್ಪ ಅಂದ್ರ ಏನಾಗ್ತದ್ರಿ ಒಟ್ಟು ಎಲ್ಲಾ ಪರಮಾತ್ಮದಿಂದ ಆಗೈತಿ. ಪರಮಾತ್ಮ ಅಂದ್ರ ದೊಡ್ಡ ಮಾತು ಹೇಳತ್ಯಾರ. ಹೌದ್ರಲ್ಲ ನಾ ಭಾಳ ಏನು ಕೇಳಂಗಿಲ್ಲ. ಪರಮಾತ್ಮ ಜರ್ಕರ ದೊಡ್ಡವಿದ್ದಂದ್ರ ಹೌದು ನೆತ್ಯಾಗಿ ಯಾಕೆ ಜಾಗ ಕೊಟ್ಟದಿ ಗಂಗಾದೇವಿಗೆ? ಹಾ ಇಟ್ಟು ಕಮ್ಮಿ ಅದೀವಲ್ಲ ನಾವು ಹೆಣ್ಣು ಹಾಡವ್ರ, ಹೆಣ್ಣು ದೇವ್ರ ಕಮ್ಮಿ ಅದಾವಲ್ಲನ. ಹೌದು ಹೌದಲ್ಲ ನೀವು ಹೆಣ್ಣು ದೇವ್ರ ಕಮ್ಮಿ ಇದೀರಿ ಅಂತ ಹೇಳಿ ಆಕಿನ ಪಾದ ತೆಳಗಿಡುವ, ಇಡ್ಬೇಕಾಗಿತ್ತಲ್ಲ. ನೆತ್ಯಾಗಿ ಇಟ್ಕೋಬೇಡ್ರಿ. ಹೌದು ಹೌದಲ್ಲ 24 ತಾಸು ನೆತ್ತಿ ಮ್ಯಾಗ ಕಾಲು ಕೊಟ್ಟು ಕೂತಾಳ ನಮ್ಮವ್ ಗಂಗವ. ಹೌದು ಹೌದ್ರಲ್ಲ ನಿಮ್ಮಲ್ಲಿ ಏನ್ರಿ ಕುಬಿ ಇತ್ತಂದ್ರ ನಿಮ್ಮ ಗಂಡ ಆಡವ್ರಲ್ಲಿ ಹಾ ಮತ್ತ ನೀವೇನ್ ಬಂದ್ರಿ ಸೂರು ಬಡಿಯವ್ರು ನೀವು 3 ಮಂದಿ ಒಳಗ ಬಂದಾರ್ಲೆ ನಮ್ಮ ಅಪ್ಪ ದೊಡ್ಡವದಾನು ನಮ್ಮ ಇವ್ ಹೆಂಗಸರೆಲ್ಲ ಕಮ್ಮಿ ಅದಾವ ಅಂದ್ರಿ ಅಂದ್ರ ಹೌದು ಆಕಿನ ಸುಮ್ಮನ ಈ ಕುಣ್ಣಿಗತ್ತ ತೆಳಗ ಇಳಿಸಿಡುದ, ನೆತ್ಯಾಗಿ ಇಟ್ಕೊಳಂಗಿಲ್ಲ. ಇಟ್ಕೋಬೇಡ್ರಿ ನೀವು 3 ಮಂದಿ. ಅದೇ ಕಾದಿತ್ತನ ನೆತ್ಯಾಗಿ ಇಟ್ಕೋತನ ಅಂದಿ. ಹಾ ಏನಾತ್ರಿ ಅಂಬೇವಾಡ ಊರಾಗ ಲತ್ತಿ ತಿಂದಿ 3 ಮಂದಿ ತಿಂದ್ರೆ ಒಬ್ರ ಅಲ್ಲ. ಬಿಟ್ಟು ಬಿಡಾಕಿನ ಆಕಿನ ಬಿಟ್ಟು ಕೆಲಸ ಮಾಡ. ಹೌದು ಹೌದಲ್ಲ ಸೀರೆ ಹುಟ್ಟಿರಬಾರ್ದು, ಹಾ. ಸೀರೆ ಸನಿ ಬಂದಿರಬಾರ್ದು, ಬಂದಿರಬಾರ್ದು. ಸೀರೆ ಕಟ್ಟುಕೊಂಡಿರಬಾರ್ದು. ಹೌದಲ್ಲ ಒಟ್ಟ ಸೀರೆ ಸನಿ ಬರಲ್ದನ ಏನ್ ಕೆಲಸ ಮಾಡ್ತಿ ಮಾಡಿ ಅಂದ. ಮಾಡ್ಕೊಂಡು ನೋಡು ಹೆಂಗ್ ಮಾಡ್ಕೋತಿ. ಅದಕ್ಕೆ ಶಾನೆ ಬಾಳದ್ರಿಪ್ಪ. ಹಾ ಶಾಣೆ ಅದನ್ರಿ. ಇಂತ ಬ್ರಹ್ಮ ವಿಷ್ಣು ಮಹೇಶ್ವರ ಹಾ ಬಾಂಧಕಿ ಕೈಯಾಗಾಕಿ ಆಶೀರ್ವಾದದಿಂದ ಬಂದ 3 ಮಂದಿ ಕೂಸುಗಳಾಗಿ ಹೌದು ಗಾಣಗಾಪುರದಾಗ ದತ್ತಾತ್ರೇಯ ಅಂತ ಹೇಳಿ ನಾಮಕರಣ ಪಡೆದಾರ ಆಕಿದಿಂದ. ಖರೆ ಐತಿವ. ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದು ಹೌದು ಅಂತ ಆದಿಶಕ್ತಿ ಅವತಾರ ಐತಿ. ಐತ್ರಲ್ಲ. ಅದಕ್ಕೆ ಈಗೇನ್ ಹೇಳ್ತಾರಿ ಕವಿಗಳು? ಏನಂತ ಹೇಳ್ತಾರಿ?